ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿರತಕ್ಕಂತ ಸಮಾಜ ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಅದರ ಜೊತೆಗೆ ನಾವು ಈಗಾಗಲೇ ಪರಿಶ್ರಮ ಪಬ್ಲಿಕೇಶನ್ ವತಿಯಿಂದ ಮುರಾರ್ಜಿ ಚಾಂಪಿಯನ್ ಅಂತೇಳಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ 50 ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿದ್ವಿ. ಇದರಲ್ಲಿ ಒಟ್ಟು 5,000 ಪ್ರಶ್ನೆಗಳನ್ನ ನೀವು ಏನ್ ಮಾಡಬಹುದು, ರಿವಿಷನ್ ಅನ್ನ ಮಾಡಬಹುದು. ಯಾಕಂತಂದ್ರೆ ಮುರಾರ್ಜಿ ಪರೀಕ್ಷೆ ಇನ್ನೂ ಒಂದು ತಿಂಗಳು ಇರುವುದರಿಂದ ನಿಮಗೆ ಭಾರಿ ಹೆಲ್ಪ್ ಆಗ್ತದ. ಅದಕ್ಕೋಸ್ಕರ ಯಾರಾದ್ರೂ ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ನೀವೇನ್ ಮಾಡಬಹುದು, ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದರ ಜೊತೆಗೆ ಇವತ್ತಿನ ದಿವಸ ಪ್ರಮುಖವಾಗಿರ್ತಕ್ಕಂತ ಸಮಾಜ ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ಮೊದಲ ಪ್ರಶ್ನೆ ಏನದ ಅಂತ ನೋಡೋಣ. ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಹಾಗಾದ್ರೆ ಇದ್ರಲ್ಲಿ ನೋಡ್ರಿ, ಆಪ್ಷನ್ಸ್ ಅನ್ನ ಬಿಹಾರ್ ಕೊಟ್ಟಿದಾರ, ಆಪ್ಷನ್ಸ್ ಬಿ ನೇಪಾಳನ್ನ ಕೊಟ್ಟಿದಾರ, ಆಪ್ಷನ್ ಸಿ ಕಪಿಲವಸ್ತು ಕೊಟ್ಟಿದಾರ, ಆಪ್ಷನ್ಸ್ ಡಿ ಲುಂಬುಣಿ ಅಂತೇಳಿ ಕೊಟ್ಟಿದಾರ. ಹಂಗಾದ್ರ ಈ ಪ್ರಶ್ನೆಗೆ ಯಾರು ಉತ್ತರ ನೀಡ್ತೀರಿ? ಬಾರಪ್ಪ. ಯಾವ್ದಾಗ್ತದ? ಆಪ್ಷನ್ ಡಿ ಲುಂಬುಣಿ ಆಗ್ತದ. ಇದೇನಪ್ಪಾ ಅಂತಂದ್ರ ಗೌತಮ ಬುದ್ಧನ ಜನಿಸಿರ್ತಕ್ಕಂತ ಸ್ಥಳ ಆಗ್ತದ. ಆಮೇಲೆ ಪ್ರಶ್ನೆ ಎರಡನೇದ್ ನೋಡ್ರಿ, ಏನಾಗ್ತದಂದ್ರ ಪ್ರಪಂಚದಲ್ಲಿ ವಿಶಾಲವಾದ ಮರುಭೂಮಿ ಯಾವ್ದಂತೇಳಿ ಪ್ರಶ್ನೆಯನ್ನ ಕೊಟ್ಟಿದಾರ. ಆಪ್ಷನ್ ಸಿ ಥಾರ್ ಮರುಭೂಮಿ ಅದ, ಆಪ್ಷನ್ ಸಿ ಯುರೋಪ್ ಮರುಭೂಮಿ ಅದ, ಆಪ್ಷನ್ಸ್ ಬಿ ಸಹರಾ ಅದ, ಆಪ್ಷನ್ಸ್ ಡಿ ಈಜಿಪ್ಟ್ ಅದ. ಥಾರ್ ಮರುಭೂಮಿ ಯಾವ ದೇಶದೊಳಗದ್ರಿ? ಭಾರತ ದೇಶದೊಳಗ ಐತಿಲ್ಲ. ಹಂಗಾರ ಪ್ರಪಂಚದೊಳಗ ವಿಶಾಲವಾದ ಮರುಭೂಮಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ ಪೂಜಾರಿ? ಆಪ್ಷನ್ ಬಿ ಸಹರಾ. ಆಪ್ಷನ್ ಬಿ ಸಹರಾ ರೈಟ್ ಆನ್ಸರ್ ಐದ. ಎಸ್, ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ನೋಡ್ರಿ, ಈ ಭಾಗದಲ್ಲಿ ಹೆಚ್ಚಾಗಿರುವ ಬಹುಮಹಡಿ ಕಟ್ಟಡಗಳು ಕಾಣುತ್ತವೆ. ಬಹುಮಹಡಿ ಅಂದ್ರೆ ಗೊತ್ತಲ್ಲ, ಒಂದ್ರ ಮ್ಯಾಗ ಬಿಲ್ಡಿಂಗ್ ಕಟ್ಟಿರ್ತಾರ, ಬಹಳ ಬಿಲ್ಡಿಂಗ್ ಕಟ್ಟಿರ್ತಾರ ನೋಡ. ಅಂತವ ಎಲ್ಲಿದಾವು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಆಪ್ಷನ್ ಸಿ ರಾಯಚೂರ್ ಅಂತ ಕೊಟ್ಟಾರ, ಆಪ್ಷನ್ ಸಿ ಕಲಬುರ್ಗಿ ಅಂತೇಳಿ ಕೊಟ್ಟಿದಾರ, ಆಪ್ಷನ್ಸ್ ಬಿ ಮಂಗಳೂರು ಅಂತ ಕೊಟ್ಟಾರ, ಆಪ್ಷನ್ಸ್ ಡಿ ಬೆಂಗಳೂರು ಅಂತೇಳಿ ಕೊಟ್ಟಾರ. ಆಪ್ಷನ್ಸ್ ಯಾವ್ದಾಗ್ತತಿ ಬರುವ ಸಾಕ್ಷಿ? ಆಪ್ಷನ್ಸ್ ಬಿ ಬೆಂಗಳೂರು. ಎಸ್, ವೆರಿ ಗುಡ್. ಯಾವ್ದ್ರಿ? ಆಪ್ಷನ್ಸ್ ಡಿ ಬೆಂಗಳೂರು. ಬೆಂಗಳೂರು ಏನ್ರಿ? ಇದು ಕರ್ನಾಟಕದ, ಎಸ್, ಕರ್ನಾಟಕದ ರಾಜಧಾನಿ ಅಂತ ಕರಿತೀವಿ. ಸಿಲಿಕಾನ್ ಸಿಟಿ ಅಂತೇಳಿ ಕರಿತೀವಿ, ಹೌದಾ? ಆಮೇಲೆ ಕೆಂಪೇಗೌಡ ಏರ್ಪೋರ್ಟ್ ಎಲ್ಲೈತೆ? ಬೆಂಗಳೂರು ಒಳಗೆ, ಹೌದಾ? ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ ಐತಿ. ಆಮೇಲೆ ಲಾಲ್ಬಾಗ್ ಸಹ ಎಲ್ಲೈತಿ? ಬೆಂಗಳೂರಾಗ ಐತಿ. ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲೈತಿ ಅಂದ್ರ ಬೆಂಗಳೂರಾಗ ಐತಿ. ವಿಧಾನಸೌಧ ಬೆಂಗಳೂರಾಗ ಐತಿ. ಬೆಂಗಳೂರ್ ಮ್ಯಾಗ ಯಾವ್ದಾರ ಒಂದು ಪ್ರಶ್ನೆ ಬಂದೇ ಬರ್ತದ. ಹಂಗಾರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಸ್, ಹೌದಾ? ಹಿಂಗ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಿರ್ತಾವ. ಅಲ್ಲಿ ಏನಾಗ್ತದೆ ಅಂದ್ರ ಅದು ರಾಜಧಾನಿ ಇರೋದ್ರಿಂದ ಬಹುಮಹಡಿ ಕಟ್ಟಡಗಳು ಜಾಸ್ತಿ ಇರ್ತಾವ, ಹೌದಾ? ಅದಕ್ಕೋಸ್ಕರ ಮುಂದಿನ ಪ್ರಶ್ನೆ ನೋಡ್ರಿ. ಕೆಂಪು ಬಣ್ಣ ಏನನ್ನ ಸೂಚಿಸ್ತದ ಅಂತೇಳಿ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಇಲ್ಲಿ ಹೊರಡಲು ಸಿದ್ಧರಾಗಿ ನಿಲ್ಲು, ಆಮೇಲೆ ಸಿ ಹೊರಡು, ಆಮೇಲೆ ಡಿ ಮೇಲಿನ ಯಾವುದು ಅಲ್ಲ ಅಂತೇಳಿ ಕೊಟ್ಟಿದಾರ. ಯಾವ್ದಾಗ್ತತಿ? ಹೊರಡಲು ಸಿದ್ಧರಾಗಿರಿ ಹಳದಿ ಬಣ್ಣ ಸೂಚಿಸ್ತೈತ್ರಿ. ಹಾ, ಮತ್ರಿ ಹೊರಡೋರಿ ಗ್ರೀನ್ ಕಲರ್ ಸೂಚಿಸ್ತೈತ್ರಿ. ಇದ್ರಿ ರೆಡ್ ಕಲರ್ ನಿಲ್ಲು ಅನ್ನ ಸೂಚಿಸ್ತೈತಿ. ವೆರಿ ಗುಡ್. ನಮ್ಮ ಆಯ್ಕೆ ಯಾವ್ದಾಗ್ತದ್ರಿ? ಆಪ್ಷನ್ಸ್ ನಿಲ್ಲು. ಸಿಟಿ ಒಳಗ ನೋಡ್ರಿ ನೀವು, ಹೌದಾ? ಸಿಟಿ ಒಳಗ ಒಂದ್ ರೋಡ್ ಇಂದ ಒಂದ್ ರೋಡ್ ಕ್ರಾಸ್ ಮಾಡ್ಬೇಕಾರ ಸಿಗ್ನಲ್ ಗಳು ಇರ್ತಾವ, ಹೌದಾ? ಆ ಸಿಗ್ನಲ್ ದೊಳಗ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಹೊರಡಲು ಸಿದ್ಧರಾಗಿ ಹೊರಡು ನಿಲ್ಲು. ಕೆಂಪ್ ಲೈಟ್ ಹತ್ರ ಏನ್ ಮಾಡ್ಬೇಕು ನಾವ? ನಿಲ್ಲಬೇಕು, ಹೌದಾ? ಹೊರಡಂಗಿಲ್ಲ. ಅದಕ್ಕೆ ಏನೇನ್ ಸೂಚಿಸ್ತದ? ನಿಲ್ಲು ಸೂಚಿಸ್ತದ. ಹಸಿರು ಬಣ್ಣ ಏನೇನ್ ಸೂಚಿಸ್ತದ? ಹೋಗಲು, ಹೌದಾ? ಈ ತರ ಏನ್ ಮಾಡ್ಬೇಕಂದ್ರ ನೀವು ಆ ಸಿಗ್ನಲ್ ಇರ್ತಕ್ಕಂತ ಲ್ಯಾಂಪ್ ಗಳ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಮುಂದಿನ ಪ್ರಶ್ನೆ ನೋಡ್ರಿ. ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟದಾವ? 8 ಅದಾವ. ಕೇಂದ್ರಾಡಳಿತ ಪ್ರದೇಶ ಎಷ್ಟದಾವ? 8 ಅದಾವ. ಹಂಗಾದ್ರ ರಾಜ್ಯಗಳು ಎಷ್ಟದಾವ ಅಂತೇಳಿ ಪ್ರಶ್ನೆ ಕೇಳಿದಾರ. ರಾಜ್ಯಗಳು ಎಷ್ಟದಾವ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಎಷ್ಟದಾವ? ಆಪ್ಷನ್ ಬಿ 28. ಆಪ್ಷನ್ ಬಿ 28. ಎಷ್ಟು ರಾಜ್ಯಗಳದಾವ? ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದಾವ? 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಹಂಗಾದ್ರ ಈ 31 ಕೊಟ್ಟಾರ, ಎದಕ್ ಸಂಬಂಧ ಪಡತೈತೆ ನಿಮ್ಗ? ಎಸ್, ವೆರಿ ಗುಡ್. ಕರ್ನಾಟಕದ, ಎಸ್, ಕರ್ನಾಟಕದ ಏನ್ರಿವ ರಾಜ್ಯಗಳನ್ನ? ಎಸ್, ಜಿಲ್ಲೆಗಳು ಎಷ್ಟದಾವ? 31, ಹೌದಾ? ಹಂಗಾದ್ರ ಭಾರತ ದೇಶದ ರಾಜ್ಯಗಳು 28, ಕೇಂದ್ರಾಡಳಿತ ಪ್ರದೇಶ 8, ಇವು 31 ಕರ್ನಾಟಕದ ಜಿಲ್ಲೆಗಳು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸಮಭಾಜಕ ವೃತ್ತದ ದಕ್ಷಿಣಕ್ಕಿರುವ ಭೂಮಿ ಅರ್ಧ ಭಾಗವನ್ನ ಡ್ಯಾಶ್ ಎನ್ನುತ್ತಾರೆ. ಏನ್ ಕೊಟ್ಟಾರ? ಉತ್ತರ ಗೋಳಾರ್ಧ ಅಂತೇಳಿ ಕೊಟ್ಟಿದಾರ.
ಆಮೇಲೆ ಪೂರ್ವ ರೇಖಾಂಶ ಅಂತ ಕೊಟ್ಟಿದಾರ, ದಕ್ಷಿಣ ಗೋಳಾರ್ಧ ಅಂತ ಕೊಟ್ಟಿದಾರ, ಮೇಲಿನ ಎಲ್ಲವೂ ಯಾವುದು ಅಲ್ಲ ಅಂತೇಳಿ ಪ್ರಶ್ನೆ ಕೊಟ್ಟಾರ. ಹೌದಾ? ಯಾವ್ದಾಗ್ತದವ ಸಾಕ್ಷಿ? ಉತ್ತರ ಗೊತ್ತದ? ವೆರಿ ಗುಡ್, ವೆರಿ ಗುಡ್. ಯಾವ್ದ್ರಿ? ದಕ್ಷಿಣ ಗೋಳಾರ್ಧ. ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ ಅಂದ್ರ ಸಿ ಆಗ್ತದ, ದಕ್ಷಿಣ ಗೋಳಾರ್ಧ. ಹಂಗಾದ್ರ ನಾವು ಈ ಪ್ರಶ್ನೆನ ಏನ್ ಮಾಡೋಣಪ್ಪ ಅಂತಂದ್ರ ಇಲ್ಲಿ ಮ್ಯಾಪ್ ಮುಖಾಂತರ ನೋಡೋಣ. ಇಲ್ಲಿ ನೋಡ್ರಿ, ಇದು ಭೂಮಿ ಯಾವ ಆಕಾರದಾಗದ? ಜಿಯಾಡ್ ಆಕಾರ. ಯಾವ ಆಕಾರದ? ಜಿಯಾಡ್ ಆಕಾರದ ಸಮಭಾಜಕ ವೃತ್ತ, ಇಕ್ವಿಟಾರ್, ಭೂಮಧ್ಯ ರೇಖೆ ಅಂತೇಳಿ ನಾವು ಕರಿತೀವಿ. ಹೌದಾ? ಅದಕ್ಕ ನಾವೇನಂತ ಕರಿತೀವಿ ಅಂದ್ರೆ ಇದನ್ನ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ಇದ್ರೊಳಗ ಎಷ್ಟು ಖಂಡಗಳದಾವ್ರಿ? 7 ಖಂಡಗಳದಾವ. ಅತಿ ದೊಡ್ಡ ಖಂಡ ಯಾವ್ದ? ಏಷ್ಯಾ ಖಂಡ. ನಮ್ಮ ಭಾರತ ದೇಶ ಯಾವ ಖಂಡದೊಳಗ ಐತಿ? ಏಷ್ಯಾ ಖಂಡದೊಳಗ ಯಾವ ಭಾಗದಾಗ ಐತಿ? ದಕ್ಷಿಣ ಭಾಗದೊಳಗದ. ಭಾರತ ದೇಶ ಏಷ್ಯಾ ಖಂಡದೊಳಗ ದಕ್ಷಿಣ ಭಾಗದೊಳಗದ. ಹೌದಾ? ಹಂಗಾರ ಅತಿ ಚಿಕ್ಕ ಖಂಡ ಯಾವ್ದು? ಎಸ್, ಆಸ್ಟ್ರೇಲಿಯಲ್ಲಿ ಐತಿ ನೋಡಿ. ಇದು ಒಂದು ಪ್ರಶ್ನೆ ಏನಪ್ಪಾ ಅಂತ ನಿಮ್ಗೆ ಗೊತ್ತಿರ್ಬೇಕಾಗ್ತದ. ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಹಂಗಾದ್ರ ಅತಿ ಚಿಕ್ಕ 2ನೇ ಖಂಡ ಯಾವ್ದು? ಆಫ್ರಿಕಾ. ಹೌದಾ? ಅತಿ ದೊಡ್ಡ 2ನೇ ಖಂಡ ಯಾವ್ದಂದ್ರ ಆಫ್ರಿಕಾ ರೀ. ಅತಿ ಚಿಕ್ಕ 2ನೇ ಖಂಡ ಅಂದ್ರ ಆಸ್ಟ್ರೇಲಿಯಾಕ್ಕೆ ಇನ್ನೇನ್ ತಗೋಬೇಕು. ಹೌದಾ? 6ನೇ ಖಂಡ ಯಾವ್ದ? ಎಸ್, ಯುರೋಪ್ ದೊಡ್ಡದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾರ್ತ್ ಅಮೆರಿಕಾದ, ಇಲ್ಲಿ ಸೌತ್ ಅಮೆರಿಕಾದ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯದ ಪ್ರಕಾರ ಯಾವುದು? ಇಲ್ಲಿ ಕಥಕ್, ಯಕ್ಷಗಾನ, ಕುಚಿಪುಡಿ, ಭರತನಾಟ್ಯ ಅಂತ ಕೊಟ್ಟಾರ. ಯಾವ್ದಾಗ್ತದಪ್ಪ ಸಾಮ್ರಾಟ್? ಯಾವ್ದಾಗ್ತದ? ಕಥಕ್. ವೆರಿ ಗುಡ್. ಯಾವ್ದಾಗ್ತದ್ರಿ? ಕಥಕ್. ನೋಡ್ರಿ, ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಒಳಗೆ ಏನ್ ಮಾಡ್ತಾರ ಅಂದ್ರ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆ ಆಗಲೇ ನೋಡ್ರಿ ನೀವು. ಹೌದಾ? ಚಿತ್ರಗಳನ್ನ ಕೊಟ್ಟ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಈ ಕೆಳಗಿನ ಕೊಟ್ಟಿರೋ ಚಿತ್ರದ ಪ್ರಕಾರ ಯಾವುದು? ಹೌದಾ? ಈ ಕೆಳಗೆ ಕೊಟ್ಟಿರ್ತಕ್ಕಂತ ಸಾಧಕರು ಯಾರ? ಹಿಂಗೇನ್ ಮಾಡ್ತಾರಂದ್ರ ಪ್ರಶಸ್ತಿಗಳನ್ನ ತೆಗೆದುಕೊಂಡವ್ರಾಗ್ಲಿ, ನೃತ್ಯದ ಪ್ರಕಾರಗಳನ್ನಾಗ್ಲಿ, ಯಾವ್ದಾರ ಒಂದ್ ಚಿತ್ರ ಕೊಟ್ಟು ಏನ್ ಮಾಡ್ತಾರ, ಅವ್ರು ಯಾರು ಅಂತ ಕೇಳ್ತಿರ್ತಾರ. ಹೌದಾ? ಆಲ್ಮೋಸ್ಟ್ ನಿಮ್ 4ನೇ ಅಂತಿಮ ಮತ್ತು 5ನೇ ಅಂತಿಮ ಪುಸ್ತಕದಾಗ ಏನ್ ಅವು ಚಿತ್ರಗಳು ಇರ್ತಾವಲ್ಲ, ಅವುಗಳನ್ನ ಒಂದ್ಸಲ ಏನ್ ಮಾಡ್ರಿ, ಮತ್ತೊಂದ್ಸಲ ಎಕ್ಸಾಮ್ ಬರೋದ್ರಾಗ ರಿವಿಷನ್ ಮಾಡ್ರಿ. ಹಂಗಾರೆ ಯಕ್ಷಗಾನ ಯಾವ ಒಂದು ರಾಜ್ಯದ? ಯಾವ ರಾಜ್ಯದ್ರಿ? ಕರ್ನಾಟಕ. ನೆಕ್ಸ್ಟ್ ಕುಚಿಪುಡಿ ಯಾವ್ದ್ರಿ? ಆಂಧ್ರ ಪ್ರದೇಶ. ನೆಕ್ಸ್ಟ್ ಭರತನಾಟ್ಯ? ತಮಿಳುನಾಡು. ಕಥಕ ಯಾವ್ದಾಗ್ತದ್ರಿ? ಉತ್ತರ ಪ್ರದೇಶ. ಗೊತ್ತಾಯ್ತಾ? ಇವೆಲ್ಲವನ್ನ ಏನ್ ಮಾಡ್ಬೇಕಂದ್ರೆ ನೀವು ಪ್ರತಿಯೊಂದು ನೆನಪಿಟ್ಕೋರಿ, ಒಂದಲ್ಲ ಒಂದ್ ಮಾರ್ಕ್ಸ್ ಬರ್ತದ. ನೆಕ್ಸ್ಟ್ ನೋಡ್ರಿ, ಜಂಗಲ್ ಬಚಾವೋ ಆಂದೋಲನ ಮೊದಲು ಎಲ್ಲಿ ಪ್ರಾರಂಭವಾಯಿತು? ಎಲ್ಲಿ ಪ್ರಾರಂಭವಾತ ಕೇಳಿದಾರ. ಹೌದಾ? ಜಂಗಲ್ ಬಚಾವೋ ಆಂದೋಲನ ಎಲ್ಲಿ ಪ್ರಾರಂಭ ಆತ ಅಂತ ಹೇಳಿ ಕೇಳಿದಾರ. ಎಲ್ಲಿಪ್ಪ? ಬಿಹಾರ್. ಎಲ್ಲಿ ಪ್ರಾರಂಭ ಆತ್ರಿ? ಎಸ್, ಬಿಹಾರದೊಳಗ ಯಾವ ಆಂದೋಲನ ಪ್ರಾರಂಭ ಆತು? ಆಂದೋಲನ ಅಂದ ಬಳಕ ನಿಮಗ ಇನ್ನೆರಡು ಪ್ರಶ್ನೆಗಳು ನೆನಪಿರ್ಬೇಕು. ಹೌದಾ? ಏನ್ ನೆನಪಿರ್ಬೇಕ್ರಿ? ಏನ್ ನೆನಪಿರ್ಬೇಕು ಹೇಳ್ರಿ? ಅಪಿಕೋ ಚಳವಳಿ ಯಾರು ಮಾಡ್ತಾರ ಇದನ್ರಿ? ಎಸ್, ಅಪಿಕೋ ಚಳವಳಿ ಹರಿಕಾರ ಯಾರು? ಪಾಂಡುರಂಗ್ ಹೆಗಡೆ. ಹಂಗಾದ್ರೆ ಚಿಪ್ಕೋ ಚಳವಳಿ? ಸುಂದರ್ಲಾಲ್ ಬಹುಗುಣ್. ಹೌದಾ? ಇಂಪಾರ್ಟೆಂಟ್ ಪ್ರಶ್ನೆ ಐತಿ, ನೆನಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಶಕ್ತಿ ಯೋಜನೆ ಯಾವ ರಾಜ್ಯದಲ್ಲಿ ಜಾರಿ ಮಾಡಲಾಯಿತು? ಬಾರಪ್ಪ ಅಭಿಷೇಕ್. ಶಕ್ತಿ ಯೋಜನೆ ಯಾವ ರಾಜ್ಯದಲ್ಲಿ ಜಾರಿ ಮಾಡಲಾಯಿತು? ಕರ್ನಾಟಕ. ಕರ್ನಾಟಕ ರೈಟ್ ಆನ್ಸರ್. ಎಸ್, ವೆರಿ ಗುಡ್. ಯಾವ ರಾಜ್ಯದಾಗ್ರಿ? ಏನ್ರಿ ಶಕ್ತಿ ಯೋಜನೆ ಅಂದ್ರ? ಹೇಳ್ರಿ, ಏನ್ ಹೇಳ್ರಿ? ಎಸ್, ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ಯಾರ ಅಂದ್ರ ಉಚಿತ ಬಸ್ ಅನ್ನ ಏನ್ ಮಾಡ್ಯಾರ, ನೀಡಿದಾರ. ಆ ಯೋಜನೆಗೆ ನಾವೇನಂತೀವಿ? ಶಕ್ತಿ ಯೋಜನೆ ಅಂತ ಕರಿತೀವಿ. ಹಂಗಾರ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಏನ್ರಿ? ಪ್ರತಿ ಮನೆಗೆ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತಾರಂದ್ರ, ಹೆಣ್ಣು ಮಕ್ಕಳಿಗೆ ಮನೆಯ ಮುಖ್ಯಸ್ಥರಿಗೆ ಏನ್ ಮಾಡ್ತಾರ, 2,000 ರೂಪಾಯಿನ ನೀಡ್ತಾರ. ಹೌದಾ? ನೆಕ್ಸ್ಟ್ ನೋಡ್ರಿ, ಹಸಿರು ಕ್ರಾಂತಿಯ ಪಿತಾಮಹ. ಹಸಿರು ಕ್ರಾಂತಿಯ ಪಿತಾಮಹ ಯಾರು? ನೆಕ್ಸ್ಟ್ ಆಪ್ಷನ್ ಸಿ ಎಂ ಎಸ್ ಸ್ವಾಮಿನಾಥನ್. ಆಪ್ಷನ್ ಸಿ ಎಂ ಎಸ್ ಸ್ವಾಮಿನಾಥನ್. ಇವ್ರೇನಂದ್ರ ಭಾರತದ ಹಸಿರು ಕ್ರಾಂತಿ ಪಿತಾಮಹ. ಹಂಗಾದ್ರ ವರ್ಗೀಸ್ ಕುರಿಯನ? ವರ್ಗೀಸ್ ಕುರಿಯನ ಶ್ವೇತ ಕ್ರಾಂತಿ. ಯಾವ ಕ್ರಾಂತಿ ರೀ?
ಶ್ವೇತ ಕ್ರಾಂತಿಯ ಪಿತಾಮಹ ಯಾರಂತಂದ್ರ ವರ್ಗಿಸ್ ಕುರಿಯನ್ನ. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರಂದ್ರ ನಾರ್ಮನ್ ಬೋರ್ಲಾನ್. ಹೌದಾ? MS ಸ್ವಾಮಿನಾಥನ್ ಯಾರು? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ನೆನಪಿಟ್ಕೋಬೇಕು, ಪ್ರಪಂಚದ ಬೇರೆ ಭಾರತದ ಬೇರೆ. ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯವನ್ನ ಪಡೆದು ಆಧುನಿಕ ಯಂತ್ರಗಳನ್ನ ನೋಡ್ರಿ, ಆಧುನಿಕ ಯಂತ್ರಗಳನ್ನ ಖರೀದಿಸಿ ಬೆಳೆಗಳನ್ನ ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆಗೆ ಮಾರಾಟ ಮಾಡುವವರು ಯಾರಂತೇಳಿ ಪ್ರಶ್ನೆ ಕೇಳಿದಾರ. ಹಂಗಾದ್ರೆ ನೋಡ್ರಿ, ಸಣ್ಣ ಕೃಷಿಕರು ಅಂತೇಳಿ ಆಯ್ಕೆಯನ್ನ ಕೊಟ್ಟಾರ. ಆಮೇಲೆ ದೊಡ್ಡ ಕೃಷಿಕರು ಆಯ್ಕೆ ಕೊಟ್ಟಾರ. ಆಮೇಲೆ ಕೃಷಿ ಕಾರ್ಮಿಕರು ಅಂತೇಳಿ ಆಯ್ಕೆ ಕೊಟ್ಟಾರ. ಆಮೇಲೆ ಕೂಲಿ ಕಾರ್ಮಿಕರು ಅಂತೇಳಿ ಆಯ್ಕೆ ಕೊಟ್ಟಾರ. ಹೌದಾ? ನೆಕ್ಸ್ಟ್ ಯಾರು ಬರಪ್ಪ? ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯಗಳನ್ನ ಪಡೆದು ಯಾರ್ರೀ? ದೊಡ್ಡ ಕೃಷಿಕರು. ವೆರಿ ಗುಡ್. ಯಾರ್ರೀ? ಆಪ್ಷನ್ಸ್ ಏನಾಗ್ತದ? ದೊಡ್ಡ ಕೃಷಿಕರು. ಕರೆಕ್ಟಾ? ಯಾಕಂತಂದ್ರೆ ಇವ್ರಿಗೆ ಏನಾಗ್ಯದ, ಜಮೀನು ಬಾಳ ಇರ್ತದ. ಜಮೀನು ಬಾಳ ಇರೋದ್ರಿಂದ ಏನ್ ಮಾಡ್ತಾರಂದ್ರ ಆ ಜಮೀನದಾಗ ಉಳುಮೆ ಮಾಡಾಕ ಇವ್ರು ಯಂತ್ರಗಳನ್ನ ತರ್ತಾರ. ಹೌದಾ? ಯಂತ್ರಗಳಂದ್ರೆ ಏನ? ಟ್ರ್ಯಾಕ್ಟರ್ಗಳನ್ನ ತರ್ತಾರ ಉಳುಮೆ ಮಾಡಾಕ. ಆಮೇಲೆ ಇವ್ರಿಗೆ ಏನಾಗ್ತದೆ ಅಂದ್ರ ಬ್ಯಾಂಕುಗಳಿಂದ ಬಹಳ ಜಾಸ್ತಿ ಸಾಲ ಸಿಗ್ತದೆ. ಭೂಮಿ ಬಾಳ ಇರೋದ್ರಿಂದ ಸಾಲವನ್ನ ಏನ್ ಮಾಡ್ತಾರ? ಅವ್ರಿಗೆ ಜಾಸ್ತಿ ಕೊಡ್ತಾರ. ಹಿಂಗಾಗಿ ಏನಾಗ್ತದೆ ಅಂದ್ರೆ ಅವ್ರಿಗೆ ಉತ್ತಮ ಬೆಲೆಗೆ ಏನಾಗ್ತದೆ ಅಂದ್ರ ಉಗ್ರಾಣಗಳಲ್ಲಿ ಆ ಒಂದು ಬೆಳೆಗಳನ್ನ ಬೆಳೆದು ಸಂಗ್ರಹ ಮಾಡ್ತಾರ. ಅವ್ರು ಉಗ್ರಾಣ ಅಂದ್ರೆ ಗೊತ್ತಲ್ಲ ಏನ್ರಿ? ಉಗ್ರಾಣ ಅಂದ್ರ ಧಾನ್ಯಗಳನ್ನ ಸಂಗ್ರಹ ಮಾಡೋದು. ಹೌದಾ? ಹಂಗಾರ ಹಿಂದಿನ ಕಾಲದಾಗ ಎಲ್ಲಿ ಸಂಗ್ರಹ ಮಾಡ್ತಿದ್ರಿ? ಹಾಗೆಯೂ. ಎಲ್ರಿ? ಹಾಗೆಯೂ. ಎಸ್, ವೆರಿ ಗುಡ್. ಮಾಡುವಿಲ್ಲವೇ ಮಡಿ ಎಂಬ ಘೋಷಣೆಯನ್ನ ನೀಡಿದವರು ಯಾರು? ನೆಕ್ಸ್ಟ್, ಮಾಡುವಿಲ್ಲವೇ ಮಡಿ ಎಂಬ ಘೋಷಣೆಯನ್ನ ಭಗತ್ ಸಿಂಗ್ ಕೊಟ್ಟಿದಾರ, ಮಹಾತ್ಮ ಗಾಂಧೀಜಿ ಅಂತೇಳಿ ಕೊಟ್ಟಿದಾರ, ಗೌತಮ ಬುದ್ಧ ಅಂತೇಳಿ ಕೊಟ್ಟಿದಾರ, ಆಮೇಲೆ ಬಸವಣ್ಣ ಅಂತೇಳಿ ಕೊಟ್ಟಿದಾರ. ಯಾರಾಗ್ತಾರು? ಮಾಡು ಇಲ್ಲವೇ ಮಡಿ ಮಹಾತ್ಮ ಗಾಂಧೀಜಿ. ಯಾರ್ರೀ? ಮಹಾತ್ಮ ಗಾಂಧೀಜಿ ಅವರು. ಯಾರಾಗ್ತಾರಂದ್ರೆ ಮಹಾತ್ಮ ಗಾಂಧೀಜಿ ಅವ್ರು ಏನ್ ಹೇಳ್ಯಾರಪ್ಪ ಅಂತಂದ್ರೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಇಡ್ತಾರ. ಕರೆಕ್ಟ್ ಐತಿಯಾ? ಎಸ್, ವೆರಿ ಗುಡ್. ನೋಡ್ರಿ, ತಂತಿ ವಾದ್ಯಕ್ಕೆ ಉದಾಹರಣೆ. ತಂತಿ ವಾದ್ಯಕ್ಕೆ ಏನ್ ಉದಾಹರಣೆ ರೀ? ಆಪ್ಷನ್ಸ್ ನೋಡ್ರಿ. ಕೊಳಲ ಕೊಟ್ಟಾರ, ಹಾರ್ಮೋನಿಯಂ ಕೊಟ್ಟಿದಾರ, ತಬಲಾನ ಕೊಟ್ಟಿದಾರ, ವೀಣೆಯನ್ನ ಕೊಟ್ಟಿದಾರ. ತಂತಿ ವಾದ್ಯಕ್ಕೆ ಯಾವ್ದಾಗ್ತದ್ರಿ? ವೀಣೆ. ಯಾವ್ದ್ರಿ? ಆಪ್ಷನ್ ಡಿ, ವೀಣೆ ಆಗ್ತದ. ವೆರಿ ಗುಡ್. ಹೌದಾ? ತಬಲಾ ಮತ್ತು ಕೊಳಲು, ಹಾರ್ಮೋನಿಯಂ, ತಂತಿ ವಾದ್ಯಕ್ಕೆ ಯಾವ್ದು ಉದಾಹರಣೆ ಅಂದ್ರ ವೀಣೆ ಆಗ್ತದ. ಪದ್ಮಶ್ರೀ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ? ಪದ್ಮಶ್ರೀ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಅಂದ್ರ ಸಾಹಿತ್ಯ ಕೊಟ್ಟಾರ, ಕ್ರೀಡೆ ಕೊಟ್ಟಾರ, ಸಿನಿಮಾ ಕೊಟ್ಟಾರ ಮತ್ತು ಸೇನೆ ಅಂತ ಹೇಳಿದಾರೆ. ಯಾವ್ದಕ್ಕೆ ಉಪಯೋಗ ಆಗ್ತದ್ರಿ? ಲಕ್ಷ್ಮಣ್. ಆಪ್ಷನ್ ಎ ಸಾಹಿತ್ಯ. ಆಪ್ಷನ್ ಎ ಸಾಹಿತ್ಯ ಕರೆಕ್ಟ್ ಅದರಿ. ಲಿಟ್ರೇಚರ್. ವೆರಿ ಗುಡ್. ಯಾವ್ದಾಗ್ತದ? ಸಾಹಿತ್ಯ ಆಗ್ತದ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡ್ರಿ. ತಂದೆ ತಾಯಿ, ಅಜ್ಜ ಅಜ್ಜಿ, ಮಕ್ಕಳು ಮತ್ತು ಮೊಮ್ಮಕ್ಕಳನ್ನ ಒಳಗೊಂಡ ಕುಟುಂಬವನ್ನ ಏನಂತ ಕರೀತಾರೋ? ಏನಂತ ಕರೀತಾರಪ್ಪ? ಯಾವ ಕುಟುಂಬ? ಆಪ್ಷನ್ ಡಿ ಅವಿಭಕ್ತ ಕುಟುಂಬ. ಆಪ್ಷನ್ ಡಿ ಅವಿಭಕ್ತ ಕುಟುಂಬ. ವೆರಿ ಗುಡ್. ಯಾವ ಕುಟುಂಬ? ಆಪ್ಷನ್ ಡಿ ಅವಿಭಕ್ತ ಕುಟುಂಬ. ಹೌದಾ? ನೋಡ್ರಿ, ಎರಡಕ್ಕಿಂತ ಹೆಚ್ಚು ತಲೆಮಾರಿನವರಿದ್ರಂದ್ರ ಅದು ಅವಿಭಕ್ತ ಕುಟುಂಬ. ಎರಡಕ್ಕಿಂತ ಕಡಿಮೆ ಇದ್ರಂದ್ರ ಅಥವಾ ಎರಡು ತಲೆಮಾರಿನವರಿದ್ರಂದ್ರ ಎಸ್, ವಿಭಕ್ತ ಕುಟುಂಬ. ಎರಡಕ್ಕಿಂತ ಹೆಚ್ಚಿದ್ರಂದ್ರ ಅದು ಅವಿಭಕ್ತ ಕುಟುಂಬ. ಉದಾಹರಣೆ ನೋಡ್ರಿ, ತಂದೆ ತಾಯಿ ಮಕ್ಕಳಿದ್ರಂದ್ರ ಅದು ವಿಭಕ್ತ ಕುಟುಂಬ. ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿ ಇದ್ರಂದ್ರ ಎಸ್, ಅವಿಭಕ್ತ ಕುಟುಂಬ. ಅರ್ಥ ಆಯ್ತಾ? ರಾಜಾರಾಮ್ ಮೋಹನ್ ರಾಯ್ ಅವರು ಡ್ಯಾಶ್ ಪತ್ರಿಕೆಯನ್ನ ಪ್ರಾರಂಭಿಸಿದರು. ಇಲ್ಲಿ ಕೊಟ್ಟಿದ್ದಾರ ಮಂಗಳೂರು ಸಮಾಚಾರ, ತರಂಗ ಅಂತ ಕೊಟ್ಟಿದಾರ, ಸಂವಾದ ಕೌಮುದಿ ಮತ್ತು ಮೇಲಿನ ಯಾವುದು ಅಲ್ಲ. ಯಾವ್ದಪ್ಪ? ಮಲ್ಲಿಕಾರ್ಜುನ್ ತೇಲಿ. ಯಾವ್ದಾಗ್ತದ? ಸಂವಾದ ಕೌಮುದಿ. ವೆರಿ ಗುಡ್. ಯಾವ್ದ್ರಿ? ಸಂವಾದ ಕೌಮುದಿ. ಇದು ಯಾರ್ದಪ್ಪ ಅಂತಂದ್ರ ರಾಜಾರಾಮ್ ಮೋಹನ್ ರಾಯ್ ಅವ್ರದ ಒಂದು ಪತ್ರಿಕೆ ಆಗಿದೆ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಗೊತ್ತಿರ್ಬೇಕು. ಯಾವ್ದ್ರಿ? ಮಂಗಳೂರು ಸಮಾಚಾರ. ನೆಕ್ಸ್ಟ್ ನೋಡ್ರಿ, ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಸರೋಜಿನಿ ನಾಯ್ಡು ಅಂತ ಕೊಟ್ಟಿದಾರ, ಸುಚಿತಾ ಕೃಪಲಾನಿ, ಆಮೇಲೆ ದ್ರೌಪದಿ ಮುರ್ಮು, ಪ್ರತಿಭಾ ದೇವಿ ಸಿಂಗ್ ಪಾಟೇಲ್, ನೆಕ್ಸ್ಟ್ ಪ್ರೀತಮ್ ಜಡೇನವ್ರು. ಆಪ್ಷನ್ ಸಿ ದ್ರೌಪದಿ ಮುರ್ಮು. ವೆರಿ ಗುಡ್. ಯಾರ್ರೀ? ಇಲ್ಲಿ ನೋಡ್ರಿ, ಚಿತ್ರದ ಮುಖಾಂತರ ಕೊಟ್ಟಿದೀವಿ. ಈ ಸದ್ದ ಪ್ರಸ್ತುತ ನಮ್ಮ ಭಾರತದ ದೇಶದ ಉಪರಾಷ್ಟ್ರಪತಿ ಯಾರಂದ್ರ
ದ್ರೌಪದಿ ಮುರ್ಮು. ಹಂಗಾದ್ರೆ ರಾಷ್ಟ್ರಪತಿ ಯಾರ್ರಿ? ದ್ರೌಪದಿ ಮುರ್ಮು. ಹಂಗಿದ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರು? Yes. ನಮ್ಮ ದೇಶದ ಉಪರಾಷ್ಟ್ರಪತಿ ಯಾರು? ಸಿ.ಪಿ. ರಾಧಾಕೃಷ್ಣನ್. ವೆರಿ ಗುಡ್, ಗೊತ್ತಾಯ್ತು ಎಲ್ಲರಿಗೂ. ಹಂಗಾರ ಭಾರತ ದೇಶದ ಪ್ರಥಮ ರಾಷ್ಟ್ರಪತಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನಮ್ಮ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಗಳು ಯಾರು? ಜವಾಹರ್ಲಾಲ್ ನೆಹರು. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಭಾರತ ಯಾವ ಖಂಡದಲ್ಲಿದೆ? ಭಾರತ ಯಾವ ಖಂಡದೊಳಗದ ಅಂತೇಳಿ ಪ್ರಶ್ನೆ ಕೇಳಿದಾರ. ನೆಕ್ಸ್ಟ್, ಏಷ್ಯಾ ಖಂಡ. ವೆರಿ ಗುಡ್. ಯಾವ್ದ್ರಿ? ಏಷ್ಯಾ ಖಂಡ. ನಮ್ಮ ಭಾರತ ಯಾವ ದೇಶದೊಳಗದ? ಯಾವ ದೇಶದಾಗ ಐತಿ? ನಮ್ಮ ಭಾರತ ದೇಶ ಯಾವ ಖಂಡದೊಳಗದ ಅಂತ ಹೇಳಿದ್ರ ಏಷ್ಯಾ ಖಂಡದೊಳಗದ. ಯಾವ ಭಾಗದಾಗದ ಅಂದ್ರ ದಕ್ಷಿಣ ಭಾಗದೊಳಗದ. ಯಾವ ಭಾಗದಾಗದ ರೀ? ದಕ್ಷಿಣ ಭಾಗದೊಳಗದ. ಎಸ್. ಭಾರತದ ಸಂವಿಧಾನ ಶಿಲ್ಪಿ. ನೆಕ್ಸ್ಟ್ ಬರವ. ಭಾರತದ ಸಂವಿಧಾನ ಶಿಲ್ಪಿ ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ವೆರಿ ಗುಡ್. ಯಾರ್ರೀ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಕೊನೆಯ ಪ್ರಶ್ನೆ. ಭಾರತವು ಡ್ಯಾಶ್ ಕಿಲೋಮೀಟರ್ ಸಮುದ್ರ ತೀರವನ್ನ ಹೊಂದಿದೆ? ಭಾರತವು ಡ್ಯಾಶ್ ಕಿಲೋಮೀಟರ್ ಸಮುದ್ರ ತೀರವನ್ನ ಹೊಂದಿದೆ. ಗೋಲ್ಡನ್ ಚಾನ್ಸ್. ಕೊನೆಯ. ವೆರಿ ಗುಡ್. ಯಾವ್ದ್ರಿ? 7516. ಏನದ ಇದು? ಭಾರತದ ಸಮುದ್ರ ತೀರವನ್ನ ಹೊಂದ್ಯದ. ಇಲ್ಲಿ ನೋಡ್ರಿ, ಇಲ್ಲಿ ಅದ ನೋಡ್ರಿ, ಇದೆಲ್ಲಾ ನೀಲಿ ಏನ್ ಕಾಣ್ತದ ಎಲ್ಲಾ ಸಮುದ್ರ ತೀರ. ಹೌದಾ? ಎಷ್ಟ್ರಿ? 7516 ಕಿಲೋಮೀಟರ್ ಸಮುದ್ರ ತೀರವನ್ನ ಭಾರತ ಹೊಂದ್ಯದ. ಇಲ್ಲಿ ನೋಡ್ರಿ, ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ. ಈ ಅರಬ್ಬಿ ಸಮುದ್ರ ಒಳಗೆ ಯಾವ ದ್ವೀಪಗಳದಾವ? ಯಾವ ದ್ವೀಪದವ್ರಿ? ಲಕ್ಷದ್ವೀಪದವ. ಹಂಗಾರ ಬಂಗಾಳ ಕೊಲ್ಲಿ ಸಮುದ್ರದಾಗ ಅಂಡಮಾನ್, ನಿಕೋಬಾರ್ ದ್ವೀಪಗಳದವ. ಹಂಗಾರ ಇಲ್ಲಿರ್ತಕ್ಕಂತ ಸಮುದ್ರ ಯಾವ್ದು? ಯಾವ್ದ್ರಿ? ಹಿಂದೂ ಮಹಾಸಾಗರ. ಹಂಗಾದ್ರ ಭಾರತದೊಂದಿಗೆ ಜಲಗಡಿಯನ್ನ ಹೊಂದಿರತಕ್ಕಂತ ದೇಶಗಳು ಎಟ್ಟದಾವ? ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಎಷ್ಟದಾವ ಅಂದ್ರ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ವೆರಿ ಗುಡ್. ಹಂಗಾದ್ರ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂತ ದೇಶಗಳು ಎಟ್ಟ? 7 ದೇಶಗಳು. ಹಂಗಾರ ಅತಿ ಹೆಚ್ಚು ಭೂಗಡಿಯನ್ನ ಹೊಂದಿರತಕ್ಕಂತ ದೇಶ ಬಾಂಗ್ಲಾದೇಶ. ಅತಿ ಕಡಿಮೆ ಭೂಗಡಿಯನ್ನ ಹೊಂದಿರತಕ್ಕಂತ ದೇಶ ಅಫ್ಘಾನ್. ಯಾವ್ದ್ರಿ? ಅಫ್ಘಾನಿಸ್ತಾನ್. ಓಕೆ, ಎಲ್ಲರಿಗೂ ಅರ್ಥ ಆಯ್ತು? ಓಕೆ. ಆಮೇಲೆ ಹಿಂಗ ಏನ್ ಮಾಡ್ರಿ ನೀವು, ಇನ್ನೂ ಒಂದ್ ಸ್ವಲ್ಪ ನಿಮ್ಮ ಪರಿಸರ ಅಧ್ಯಯನದಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ಪಾಠಗಳದಾವ್. ಸಮಾಜ ವಿಜ್ಞಾನದಾಗ ನೀವು ಪರ್ಫೆಕ್ಟ್ ಆಗ್ಬೇಕಾರ ಕೊನೆಯ 3 ಪಾಠಗಳು ಯಾವ್ರಿ? ಕೊನೆಯ 3 ಪಾಠಗಳು ಬಾಣಂಗಳ, ನಮ್ಮ ಭಾರತ ಮತ್ತ ಭಾರತದ ಪ್ರಾಕೃತಿಕ ಲಕ್ಷ್ಯ ವೈವಿಧ್ಯತೆ. ಇವುಗಳನ್ನ ಏನ್ ಮಾಡ್ರಿ, ಸಂಪೂರ್ಣವಾಗಿ ಇನ್ನೊಂದ್ಸಲ ಸರಿಯಾಗಿ ಓದ್ರಿ. ಅವಾಗ ಏನಾಗ್ತೈತಿ ಅಂದ್ರ ಸಮಾಜ ವಿಜ್ಞಾನದಾಗ ನೀವೇನ್ ಮಾಡ್ಬೋದು, ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತೆಗಿಬಹುದು. ಹೌದಾ? ಎಲ್ಲರಿಗೂ ಏನಾಗ್ತದೆ ಅಂದ್ರ ಪ್ರಶ್ನೆಗಳನ್ನ ಡೈಲಿ ಡಿಸ್ಕಷನ್ ಮಾಡೋದ್ರಿಂದ ನಿಮ್ಗೊಂದು ಕಾನ್ಫಿಡೆಂಟ್ ಬರ್ತತಿ ಇಲ್ವಾ? ಎಸ್. ಇಲ್ಲಿವರೆಗೆ ಕ್ಲಾಸ್ಗಳನ್ನ ಕೇಳಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ನೀವು ಏನ್ ಮಾಡೋಣಪ್ಪ ಅಂತಂದ್ರೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಆದಷ್ಟು ಬೇಗ ಏನ್ ಮಾಡ್ರಿ, ಇನ್ನೂ ಕೆಲ ಕ್ವಶನ್ ಪೇಪರ್ ಗಳನ್ನ ರಿವಿಷನ್ ಮಾಡ್ರಿ. ಆಮೇಲೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಹ ಒಂದ್ಸಲ ಏನ್ ಮಾಡ್ರಿ, ರಿವಿಷನ್ ಮಾಡ್ರಿ. ಅದ್ರ ಜೊತೆಗೆ ನಾನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀನಿ ಅಂದ್ರ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ